ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೇ ಈಟ್ ಆಫ್ ಮೈ MRR ಜರ್ನಿ. ಇವತ್ತು ಲೆಮನ್ ಹನಿ ಜ್ಯೂಸ್ ಜೊತೆಗೆ ನಾನು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಹಾಗೆ ಯೋಗ ಸೆಷನ್ನ ನಾನು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಅದು ತುಂಬ ಸ್ಲೋ ಯೋಗ ಆಗಿರುತ್ತೆ. ಫ್ಲೆಕ್ಸಿಬಿಲಿಟಿಗೋಸ್ಕರ ಹೆಲ್ಪ್ ಆಗುತ್ತೆ ಅಷ್ಟೇ, ಬಿಟ್ಟರೆ ವೆಯ್ಟ್ ಲಾಸ್ಗೆ ಅಷ್ಟೊಂದು ಹೆಲ್ಪ್ ಆಗೋಲ್ಲ. ಏಜ್ ಆದವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ವಾಕಿಂಗ್ ಮತ್ತು ಜಾಗಿಂಗ್ನೇ ಮಾಡ್ತಾಯಿದ್ದೀನಿ ಲಾಸ್ಟ್ 3 ಡೇಸಿಂದ. ಆ್ಯಂಡ್ ವೆಯ್ಟ್ ಲಾಸ್ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ನಾನೇ ಡಾಕ್ಟರ್ ಹತ್ರ ಕೇಳಿದೆ, ಲಿಕ್ವಿಡ್ ಡಯಟ್ನ ನನಗೂ ಬರ್ಕೊಡಿ ಅಂತ. ನನಗೆ ಬೇಡ ಅಂತ ಹೇಳಿದರು, ನಾನೇ ಕೇಳಿದ್ದಕ್ಕೆ ಬರ್ಕೊಟ್ರು. ಆ್ಯಂಡ್ ಏನೇ ಗೇಮ್ಸ್ ಅಥವಾ ಆ್ಯಕ್ಟಿವಿಟೀಸ್ ಇದ್ದರೆ ನಾವೇ ತೊಗೊಂಬಂದು ಇಲ್ಲಿ ಆಟಾಡ್ಬೋದು. ನನ್ನ ಹಳೆ ವೀಡಿಯೋಸಲ್ಲಿ ನೀವು ನೋಡ್ಬೋದು, ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಆ್ಯಂಡ್ ನನಗೆ ಲಿಕ್ವಿಡ್ ಡಯಟ್ ಇರೋದ್ರಿಂದ 2 ಗ್ಲಾಸಸ್ ಆಫ್ ವಾಟರ್ಮೆಲನ್ ಜ್ಯೂಸನ್ನ ಕೊಟ್ಟಿದ್ದರು. ಹಾಗೆ ಪೆಪ್ಪರ್ ಪೌಡರ್ನ ಅವ್ರು ಕೊಟ್ಟಿರಲಿಲ್ಲ, ನಾನೇ ಕೇಳಿ ಹಾಕಿಸ್ಕೊಂಡೆ. ಅದನ್ನು ಕೊಡೋದಕ್ಕೂ ಡಾಕ್ಟರ್ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ ಹೆಸರು ಹೇಳಿದ ಮೇಲೆ ಅವ್ರು ಕೊಡ್ತಾರೆ, ಆಮೇಲಿಂದ ಅವ್ರು ಕಮ್ಯುನಿಕೇಟ್ ಮಾಡ್ಕೊತಾರೆ. ಅದಾದಮೇಲೆ ನನಗೆ ಪೌಡರ್ ಮಸಾಜ್ ಒಂದಿತ್ತು, ಅದನ್ನು ಮುಗಿಸ್ಕೊಂಡೆ. ಬಟ್ ಏನು ಸುಸ್ತು ಅಂತ ಅನಿಸಿಲ್ಲ, ಯಾಕಂದರೆ ಲಿಕ್ವಿಡ್ ಡಯಟೆಲ್ಲ ಇರೋದ್ರಿಂದ ಅವ್ರು ಕೇಳಿದ್ರು ಓಕೆ ಏನಾದ್ರು ಸುಸ್ತಾಗ್ತಿದೆಯಾ ಆ ಥರ ಅಂತ. ಬಟ್ ಏನೂ ಅನಿಸಿಲ್ಲ ಆ ಥರ. ಇನ್ಫ್ಯಾಕ್ಟ್ ನಾನು ಇನ್ನೂ ಎನರ್ಜೆಟಿಕ್ ಆಗಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಹಾಗೆ 12 o'clock ಅಷ್ಟೊತ್ತಿಗೆ ಲಂಚ್ ಟೈಮ್ಗೆ 2 ಗ್ಲಾಸಸ್ ಆಫ್ ಬಟರ್ ಮಿಲ್ಕ್ ಇತ್ತು. ಅದಾದಮೇಲೆ 2 ಗಂಟೆಗೆ 2 ಗ್ಲಾಸಸ್ ಆಫ್ ಕ್ಯಾರೆಟ್ ಜ್ಯೂಸ್ ಇತ್ತು. ಟೇಸ್ಟ್ ವೈಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಕ್ಯಾರೆಟ್ ಜ್ಯೂಸು, ಬಟ್ ಸ್ಟಿಲ್ ಓಕೆ. ವೆಯ್ಟ್ ಲಾಸ್ಗೆ ಅಂತ ಬಂದವಾಗ ನಾವು ಟೇಸ್ಟ್ನೆಲ್ಲ ಅಷ್ಟೊಂದು ನೋಡೋಕ್ಕಾಗೋದಿಲ್ಲ. ಏನು ಕೊಟ್ಟಿರ್ತಾರೆ ಅದನ್ನೇ ಕುಡಿಬೇಕಾಗುತ್ತೆ. ಆ್ಯಂಡ್ ಸಾಕಷ್ಟು ನೀರನ್ನ ಕುಡೀರಿ ಅಂತ ಹೇಳಿದರು. ಆಲ್ಮೋಸ್ಟ್ 3 ಲೀಟರ್ಸ್ ಆಫ್ ವಾಟರ್ನ ಕುಡಿಬೇಕು ಅಂತ ಹೇಳಿದರು. ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಜನನೂ ಅಷ್ಟೇ ನೀರನ್ನ ಚೆನ್ನಾಗಿ ಕುಡಿತಾರೆ. ನಾವು ಅಲ್ಲಿ ಇರುವಾಗಷ್ಟೇ ಎಲ್ಲ ಮನೆಗೆ ಹೋದ್ಮೇಲೂ ಅದನ್ನೇ ಫಾಲೋ ಮಾಡಬೇಕಾಗತ್ತೆ. ಹಾಗೆ ಮಧ್ಯಾಹ್ನದ ಹೊತ್ತು ನನಗೆ ಡುಷ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ 4 o'clockಗೆ ಸ್ನ್ಯಾಕ್ಸ್ ಒಂದಿರುತ್ತಲ್ಲ, ಆ ಟೈಮಲ್ಲಿ 2 ಗ್ಲಾಸಸ್ ಆಫ್ ಬಾರ್ಲಿ ವಾಟರ್ನೇ ಕೊಟ್ಟಿದ್ದರು. ಯೂಶ್ವಲಿ ಸ್ನ್ಯಾಕ್ಸ್ ಇರುತ್ತೆ, ಈ ಟೈಮಲ್ಲಿ ನನಗೆ 2 ಗ್ಲಾಸಸ್ ಆಫ್ ಬಾರ್ಲಿ ವಾಟರ್ನೇ ಕೊಟ್ಟಿದ್ದರು. ಸೊ ಇದಾದಮೇಲೆ ಈವ್ನಿಂಗ್ ಡೈನಮಿಕ್ ಯೋಗ ಏನು ಹೇಳಿದ್ನಲ್ಲ ಅದನ್ನು ಅಟೆಂಡ್ ಮಾಡಿದೆ. ಇದಂತೂ ತುಂಬ ಫಾಸ್ಟ್ ಸೆಷನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೂರ್ಯ ನಮಸ್ಕಾರನೆಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಸ್ಟಾರ್ಟಿಂಗ್ ಒಂದು 3-4 ಸೂರ್ಯ ನಮಸ್ಕಾರ ಸ್ಲೋ ಇರುತ್ತೆ, ಅದಾದಮೇಲೆ ಮೀಡಿಯಮ್ ಫೇಸಲ್ಲಿ ಮಾಡಿಸ್ತಾರೆ, ಅದಾದಮೇಲೆ ಫಾಸ್ಟಾಗಿ ಮಾಡಿಸ್ತಾರೆ. ಸೊ ಯೋಗ ಸೆಷನ್ ಅಂತೂ ಈವ್ನಿಂಗ್ ಟೈಮ್ ನಾನು ತುಂಬ ಎಂಜಾಯ್ ಮಾಡಿದೆ. ಹಾಗೆ ಜುಂಬಾ ಕ್ಲಾಸಸ್ ಕೂಡ ಅಷ್ಟೇ ಸ್ಯಾಟರ್ಡೇ ಮತ್ತು ಸಂಡೇ ಮಾರ್ನಿಂಗ್ ಇರುತ್ತೆ. ಸ್ಯಾಟರ್ಡೇ ಈವ್ನಿಂಗ್ ಹಾಗೆ ಸಂಡೇ ಮಾರ್ನಿಂಗ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಸ್ಟೆಪ್ಸೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಲಿಫ್ಟೆಲ್ಲ ಯೂಸ್ ಮಾಡೋದು ಬೇಡ. ಆ್ಯಂಡ್ ನಾನು ಹೇಳಿದಾಗೆ ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾ ಇದ್ದೆ ಲಿಕ್ವಿಡ್ ಡಯಟಲ್ಲಿದ್ರೂ. ಹಾಗೆ ಡಿನ್ನರ್ಗೆ ಹೊರಟೆ. ಡಿನ್ನರ್ ಟೈಮಲ್ಲೂ ಅಷ್ಟೇ ನನಗೆ 2 ಗ್ಲಾಸಸ್ ಆಫ್ ಲೆಮನ್ ಹನಿ ಜ್ಯೂಸ್ನೇ ಕೊಟ್ಟಿದ್ದರು. ಸೊ ಯಾವುದೇ ಥರದ ಒಂದು ಪಲ್ಯ ಆಗಲಿ ಪಪಾಯನ ಏನೂ ಕೊಟ್ಟಿರಲಿಲ್ಲ. ಆ್ಯಂಡ್ ನೈಟ್ ನನಗೆ ಒಂದು ಆ್ಯಪಲ್ ಹಾಗೆ ಜೀರಾ ವಾಟರ್ನ ಕೊಟ್ಟಿದ್ದರು. ಆ್ಯಪಲ್ ಏನಕ್ಕೆ ಅಂತ ಅಂದರೆ ಅಕಸ್ಮಾತ್ ಹೊಟ್ಟೆ ಹಸಿವಾದರೆ ನೈಟ್ ಟೈಮು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಬಟ್ ನಾನೇನು ಯೂಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.